ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು. ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಇನ್ನು ಕುಂಭ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ಅನ್ನೋದನ್ನ ನೋಡೋಣ. ನೋಡಿ, ಇಷ್ಟು ದಿವಸಗಳ ಕಾಲ ಗುರು ನಿಮಗೆ 5ನೇ ಮನೇಲಿ ಸಂಚಾರ ಮಾಡ್ತಿದ್ದ. ಗುರುವಿನ ನೇರ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇತ್ತು. ಸೊ ಹಾಗಾಗಿ ಗುರುಬಲ ಇತ್ತು. ಈಗ ಗುರುಬಲನ ಕಳ್ಕೊತೀರಾ, ಗುರು 6ನೇ ಮನೆಗೆ ಬರ್ತಾನೆ. ಹಾಗಂತ ನೆಗೆಟಿವಿಟಿ ಏನೂ ಆಗೋದಿಲ್ಲ. ಗುರುವಿನ ಒಂದು ದೃಷ್ಟಿಯಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ಅಂತಂದರೆ ನೋಡಿ, ಗುರುವಿನ ದೃಷ್ಟಿ ನಿಮಗೆ 10ನೇ ಮನೆ ಮೇಲೆ, 12ನೇ ಮನೆ ಮೇಲೆ ಹಾಗೂ ನಿಮ್ಮ 2ನೇ ಮನೆ ಮೇಲೆ ಬೀಳೋದ್ರಿಂದ ಕೆಲವೊಂದು ಲಾಭಗಳನ್ನ ನೋಡ್ಬೋದು. 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ನೀವೇನಾದರೂ ವ್ಯಾಪಾರ ಬಿಸ್ನೆಸ್ ಏನಾದರೂ ಮಾಡ್ತೀರಾ, ಅದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಗ್ತೀರಾ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇದರಿಂದ ಸ್ವಲ್ಪ ನೀವು ಅಭಿವೃದ್ಧಿನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೀರ. ಅವಕಾಶಗಳು ಜಾಸ್ತಿ ಬಂದಾಗ, ಕೆಲಸ ಜಾಸ್ತಿ ಮಾಡಿದಾಗ ಲಾಭನೂ ಕೂಡ ಹಾಗೆ ನೋಡ್ತೀರಾ ಅಲ್ವಾ. ಇನ್ನು 12ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಿದ್ದಿದೆ. ಸೊ 12ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ನೀವೇನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ, ಅಥವಾ ಔಟ್ ಆಫ್ ಕಂಟ್ರೀಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ನೋಡಬಹುದು. ಶಯನ ಸ್ಥಾನದ ಮೇಲೆ ಬಿದ್ದಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಸುಖ ಸಂತೋಷನೂ ಕೂಡ ಜಾಸ್ತಿ ಆಗಿರುತ್ತೆ. 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ, ಅದರಲ್ಲೂ ನಿಮ್ಮ ಲಗ್ನಾಧಿಪತಿ ಬೇರೆ 2ನೇ ಮನೆಯಲ್ಲಿದ್ದಾನೆ. ಸೊ ಇಷ್ಟು ದಿವಸಗಳ ಕಾಲ ಏನಾಗ್ತಿತ್ತು, ಲಗ್ನಾಧಿಪತಿ ಶನಿ ಆಗಿರೋದ್ರಿಂದ 2ನೇ ಮನೆ ಮೇಲೆ ಶನಿ ಇರೋದ್ರಿಂದ ನಿಮ್ಮ ಮಾತಲ್ಲಿ ಸ್ವಲ್ಪ ಹಾರ್ಶ್ನೆಸ್ ಜಾಸ್ತಿ ಇರ್ತಿತ್ತು. ಏನಾದರೂ ಮಾತಾಡಿದ್ರೆ ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಕೂಡ ಜಾಸ್ತಿ ಆಗ್ತಿತ್ತು. ಸ್ವಲ್ಪ ನೆಗೆಟಿವಿಟಿ ಕಟ್ಕೊತಿದ್ರಿ ಕೂಡ. ಅಂದರೆ ಗುರುವಿನ ದೃಷ್ಟಿ ಈಗ ಬೀಳ್ತಾ ಇರೋದ್ರಿಂದ ಏನಾಗ್ತಿದೆ, ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನೀವೇನು ಮಾತಾಡ್ತಿದ್ದೀರ ಅನ್ನೋ ಜನ ಅರ್ಥ ಮಾಡ್ಕೊತಾರೆ. ನಿಮ್ಮ ಮೇಲೆ ಸ್ವಲ್ಪ ಗೌರವನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇಷ್ಟು ದಿವಸಗಳ ಕಾಲ ಏನು ಹಣದ ಅಭಿವೃದ್ಧಿ ಇತ್ತು, ಇನ್ನಷ್ಟು ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ವಲ್ಪ ನಿಮಗೆ ಡೆವಲಪ್ಮೆಂಟು ಕೂಡ ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 6ನೇ ಮನೇಲಿ ಗುರು ಸಂಚಾರ ಆಗ್ತಿರೋದ್ರಿಂದ ಯಾರೆಲ್ಲ ವರ್ಕರ್ಸ್, ಅಂದರೆ ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕೆಲಸದಲ್ಲಿ ಇನ್ಮೇಲೆ ಅಭಿವೃದ್ಧಿ ಆಗುವಂಥದ್ದು, ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸನ ಗುರುತಿಸೋದು, ಅದಕ್ಕೆ ಒಂದು ಒಳ್ಳೆ ಮನ್ನಣೆ ಬರುವಂಥದ್ದು, ಅಥವಾ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ಗಳಾಗುವಂಥದ್ದು, ಅಥವಾ ಸಂಬಳ ಜಾಸ್ತಿ ಇರುವಂಥ ಕೆಲಸಗಳಿಗೆ ಹೋಗುವಂಥದ್ದು, ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು,
ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸು ನಿಮ್ಮ ಕಡೆಗೆ ಆಗುವಂಥದ್ದು, ಎಷ್ಟೇ ಶತ್ರುಗಳು ಬಂದರೂ ಕೂಡ ಅವ್ರ ಮುಂದೆ ನಿಮಗೆ ನೀವೇ ವಿನ್ ಆಗ್ತಿರ್ತೀರಾ ಅಥವಾ ಶತ್ರುಗಳು ಸ್ವಲ್ಪ ಸೈಲೆಂಟ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಬೇರೆ ಗ್ರಹಗಳು ಅಂತ ನೋಡಿದಾಗ 2ನೇ ಮನೆಯಲ್ಲಿ ಶನಿ ಸಂಚಾರ, ಹಣದ ಅಭಿವೃದ್ಧಿ ಅಂದರೆ ನಿಮ್ಮ ಲಗ್ನಾಧಿಪತಿನೇ ಆಗಿರೋದ್ರಿಂದ ಹಣಕಾಸು ಅಭಿವೃದ್ಧಿ ಇದ್ದರೂ ಕೂಡ ಖರ್ಚು ಕೂಡ ಹಾಗೆ ಆಗ್ತಾನೆ ಇರುತ್ತೆ. ಲಗ್ನದಲ್ಲಿ ರಾಹು ಇದ್ದಾನೆ, ಬುದ್ಧಿವಂತಿಕೆ ಎಷ್ಟೇ ಉಪಯೋಗಿಸ್ತಾ ಇದ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡಲೇಬೇಕಾಗಿ ಬರುತ್ತೆ. ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗತ್ತೆ. ಇನ್ನು ಕುಜ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀವು ಆಲ್ರೆಡಿ ರಾಹು ಲಗ್ನದಲ್ಲಿರೋದ್ರಿಂದ ಆ ಥರದ ನಿರ್ಧಾರಗಳನ್ನ ಜಾಸ್ತಿ ತೊಗೊತೀರಾ. ಇನ್ನು ಕುಜ ಬೇರೆ ಇರೋದ್ರಿಂದ ಇನ್ನಷ್ಟು ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು. ಸ್ವಲ್ಪ ಸ್ಲೋ ಡೌನ್ ಆಗಿ ಏನು ಕೆಲಸ ಮಾಡ್ತಾಯಿದ್ದೀರಾ, ಯಾಕೆ ಮಾಡ್ತಾಯಿದ್ದೀರಾ ಯೋಚನೆ ಮಾಡಿ ಮುಂದುವರಿರಿ. ಯಾವುದೇ ನೆಗೆಟಿವಿಟಿ ಖಂಡಿತವಾಗ್ಲೂ ಆಗಲ್ಲ. ಆದರೆ ಭೂಮಿಯಿಂದ ಲಾಭ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಸೂರ್ಯ ನಿಮಗೆ 4ನೇ ಮನೆಯಲ್ಲಿದ್ದಾನೆ. ನೀವೇನಾದರೂ ಭೂಮಿ ತೊಗೊತಾ ಇದ್ದೀರಾ ಅಂತಂದರೆ ಅಥವಾ ಏನು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಗೌರ್ಮೆಂಟಿಂದ ಏನಾದರೂ ಹೆಲ್ಪ್ಗಳಾಗಬೇಕು ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನಿಮಗೆ. ಅದರಿಂದ ಸ್ವಲ್ಪ ಒಂದು ಒಳಿತನ್ನು ನೋಡ್ಬೋದು. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ರಿ ಅಥವಾ ಯಾರೆಲ್ಲ ರಾಜಕಾರಣಿಗಳಿದ್ರು ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ಗೌರ್ಮೆಂಟ್ ಕಡೆಯಿಂದ ಏನೆಲ್ಲ ಕೆಲಸಗಳಾಗಬೇಕಾಗಿತ್ತು ಇದು ಒಳ್ಳೆ ಸಮಯ ಆಗಿರುತ್ತೆ. ಖಂಡಿತವಾಗ್ಲೂ ಅದನ್ನು ನೀವು ಉಪಯೋಗ ಮಾಡ್ಕೋಬಹುದು. ಇನ್ನು 5ನೇ ಮನೆಗೆ ಗುರು ಇದ್ದರೂ ಕೂಡ ಗುರುಸ್ಥಾನ ಚೇಂಜ್ ಆದರೂ ಕೂಡ ಅಲ್ಲಿ ಬುಧ ಶುಕ್ರ ಬಂದಿದ್ದಾರೆ. ಸೊ ಹಾಗಾಗಿ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಗಂಡ ಹೆಂಡತಿ ಮಧ್ಯದಲ್ಲಿ ನೋಡಿ, ಕೇತುವಿನ ಸ್ಥಾನ ಇರೋದ್ರಿಂದ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಲ್ಲಿ ಅಭಿವೃದ್ಧಿನ ನೋಡ್ಬೋದು. ಮಕ್ಕಳಿಂದ ಪ್ರೀತಿ ಎಕ್ಸ್ಪೆಕ್ಟೇಷನ್ ನೀವು ಮಾಡಬಹುದು. ಅವ್ರು ಯಾವುದಾದ್ರೂ ಒಂದು ಬಿಸ್ನೆಸ್ಸು ಅಥವಾ ಏನಾದರೂ ಮಾಡಿ ಅದರಲ್ಲಿ ಡೆವಲಪ್ಮೆಂಟ್ ಆಗೋದನ್ನು ನೋಡಿ ಖುಷಿ ಪಡುವಂಥದ್ದು. ಪ್ರೇಮಿಗಳಿದ್ರು ಅಂದರೆ ಪ್ರೇಮಿಗಳ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಮದುವೆ ಬಗ್ಗೆ ಮಾತುಕತೆಗಳು ಕೂಡ ಆಡ್ಬೋದು. ಸೊ ಒಂದು ನಿಮಗೆ ನೆಗೆಟಿವ್ ಆಗ್ತಿದೆ ಅಂದರೆ ಇನ್ನೊಂದು ಕಡೆ ಪಾಸಿಟಿವ್ ಕೂಡ ಆಗ್ತಾನೇ ಇದೆ. ಇನ್ನು ಕೇತುವಿನ ಸಂಚಾರದಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಗುರು ಮತ್ತು ಶುಕ್ರ ಮತ್ತು ಬುಧರ ಒಂದು ಸಂಚಾರದಿಂದ ಖಂಡಿತವಾಗ್ಲೂ ಅಲ್ಲೂ ನಿಮ್ಗೆ ಆಗ್ತಿದ್ದ ನೆಗೆಟಿವಿಟಿ ಒಡೆದೋಗುತ್ತೆ. ಇನ್ನು ನಿಮಗೆ ಚಂದ್ರ ಅಂತ ಬಂದಾಗ 11ನೇ ಮನೇಲಿ ಚಂದ್ರನ ಸಂಚಾರ ಇದೆ. ಸೊ ಹಾಗಾಗಿ ನೀವೇನಾದರೂ ಏನು ಹೋಟೆಲ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಸಕ್ಸಸ್ನ ನೋಡಬಹುದು. ಟ್ರಾವೆಲ್ ಬಿಸ್ನೆಸ್ ಮಾಡ್ತಿದ್ರೆ ಸಕ್ಸಸ್ ಆಗುತ್ತೆ. ಜೊತೆಗೆ ನೀವೇನಾದರೂ ವಾಟರ್ ರಿಲೇಟೆಡ್ ವರ್ಕ್ ಮಾಡ್ತಿದ್ರು ಕೂಡ ಅದರಲ್ಲಿ ಸಕ್ಸಸ್ನ ನೋಡಬಹುದು. ಆದರೆ ಚಲಾವಣೆ ಪ್ರತಿದಿನ ಬರುವಂಥ ಹಣದ ಅರಿವು ಜಾಸ್ತಿ ಆಗುತ್ತೆ ನಿಮಗೆ. ಇದೆಲ್ಲ ಏನು ಚಂದ್ರನ ಸಂಚಾರದಿಂದ ಖಂಡಿತವಾಗ್ಲೂ ಒಳಿತನ್ನು ನೋಡುವಂಥ ಟೈಮ್ ಆಗಿರುತ್ತೆ. ಇನ್ನು ನಿಮಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿನ್ ಆಗ್ತಿದ್ದೀರಾ, ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಅದರಲ್ಲೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಯಾರನ್ನು ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ಇನ್ನು ರೈತರಿಗೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ನೆಗೆಟಿವಿಟಿ ಕೂಡ ಇದೆ ಅಲ್ವಾ, ಆರೋಗ್ಯ ಸಮಸ್ಯೆ ಇದೆಯಲ್ವಾ, ಏನು ಮಾಡಬೇಕು ಅಂತಂದರೆ ನೋಡಿ, ನೀವು ಪ್ರತಿದಿನವೂ ಕೂಡ ಓಂ ದುಮ್ ದುರ್ಗಾಯೈ ನಮಃ ಅನ್ನುವಂಥ ಮಂತ್ರನ ನಿಮ್ಮ ಕೈಲಿ ಎಷ್ಟು ಸತಿ ಹೇಳ್ಕೊಳ್ಳೋಕ್ಕೆ ಸಾಧ್ಯನೋ ಕೊನೆ ಪಕ್ಷ 3 ಸತಿನಾದರೂ ಕೂಡ ನೀವು ಪ್ರತಿದಿನ ಹೇಳ್ಕೋಬೇಕಾಗಿ ಬರುತ್ತೆ. ದುರ್ಗಾದೇವಿ ಆರಾಧನೆನ ಜಾಸ್ತಿ ಮಾಡಬೇಕಾಗತ್ತೆ. ಜೊತೆಗೆ ಗಣಪತಿ ಆರಾಧನೆ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ 21 ಬಾರಿ ಪ್ರತಿದಿನ ಪಠನೆ ಮಾಡ್ಕೊಳ್ಳಿ. ಗುರುವಿನ ಸಂಚಾರದಿಂದ ನಿಮ್ಗೆ ಯಾವುದೇ ನೆಗೆಟಿವಿಟಿ ಇಲ್ಲದೆ ಇರೋದ್ರಿಂದ ಗುರುವಿನ ಮಂತ್ರಗಳನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ. ಗುರುವಿನ ಮಂತ್ರನೂ ಕೂಡ ನೀವು ಪಠನೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ನೆಗೆಟಿವಿಟಿ ಖಂಡಿತವಾಗ್ಲೂ ಆಗಲ್ಲ. ಇದಿಷ್ಟೇ ನಿಮಗೆ ಖಂಡಿತವಾಗ್ಲೂ ನಿಮಗೆ ಇನ್ನಷ್ಟು ಒಳಿತನ್ನ ಮಾಡ್ತಾ ಹೋಗ್ತಾ ಇರುತ್ತೆ. ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಬಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.